ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 5-6 ವಾಕ್ಯಗಳಲ್ಲಿ ಉತ್ತರಿಸಿದ ಪ್ರಶ್ನೆಗಳು ನಾವು ನೋಡ್ತಾ ಇದ್ವಿ. 4 ಅಂಕದ ಪ್ರಶ್ನೆಗಳು. ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕ್ವಶನ್ ನಂಬರ್ 40ರಲ್ಲಿ ಮತ್ತೆ ಚೇಂಜಸ್ ಮಾಡಲಾಗಿದೆ. ಅಂದರೆ ಕ್ವಶನ್ ನಂಬರ್ 40ರಲ್ಲಿ ನಿಮಗೆ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ. ಆ ಪದ್ಯ ಭಾಗಕ್ಕೆ ಆಪ್ಷನ್ ಅ, ಆ, ಇ ಅಂತ ಕೊಟ್ಟಿರ್ತಾರೆ. ಆಯಿತಾ ಈ ರೀತಿ ನಿಮಗೆ ಪ್ರಶ್ನೆಗಳಾಗಿರುತ್ತೆ. ಅಂದರೆ ಈ ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಈ ರೀತಿ ನಿಮಗೆ ಪದ್ಯ ಭಾಗ ಕೊಟ್ಟಿರ್ತಾರೆ. ಆಯಿತಾ, ವಾರ್ಷಿಕ ಪರೀಕ್ಷೆಯಲ್ಲಿ ಪದ್ಯ ಭಾಗ ಕೊಟ್ಟಿರ್ತಾರೆ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದು ಈ ಒಂದು ಪ್ರಶ್ನೆ ಅದು ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಡೋಂಟ್ ವರಿ. ಆಯಿತಾ, ಇಲ್ಲಿ ಅ, ಆ, ಇ ಅಂತ ಆಪ್ಷನ್ ನಿಮಗೆ ಕೊಟ್ಟಿರ್ತಾರೆ. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್ ಆಗಿರುತ್ತೆ. ಆಯಿತಾ, ಇದಕ್ಕೆ ನೀವು 5 ಲೈನ್ ಅಥವಾ 4 ಲೈನಲ್ಲಿ ಎಕ್ಸ್ಪ್ಲೇಷನ್ ಮಾಡಿಬಿಡಿ, ಇಲ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆಯಿತಾ, ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡ್ತೀನಿ. ಕ್ವಶನ್ ನಂಬರ್ 40ರಲ್ಲಿ ನಾನು ನಿಮಗೆ ಹಾಟ್ ಕ್ವಶನ್ ಅಂತ ನಾವು ಕರೀತೀವಿ. ಇದಕ್ಕೆ ಹಾಟ್ ಕ್ವಶನ್ ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕ್ ಲೆವೆಲ್ ಕ್ವಶನ್ಸ್ಗಳಾಗಿರುತ್ತೆ ಅದು. ಬನ್ನಿ ಇವಾಗ ಹಾಟ್ ಕ್ವಶನ್ ನೋಡೋಕ್ಕಿಂತ ಮುಂಚೆ ನಾವು ಮೊದಲಿಗೆ ಯಾವ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆಗಳು ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಡೋಣ. ಮತ್ತು ನಾನು ಆಲ್ರೆಡಿ 80/80 ವಿಡಿಯೋನಲ್ಲಿ ಏನು ಹೇಳಿದ್ದೀನಲ್ಲ ಅವೇ ಕ್ವಶನ್ಸ್ಗಳು ಈ ಕ್ವಶನ್ಸ್ಗಳಾಗಿರುತ್ತೆ. ಆಯಿತಾ, ಅಂದರೆ ಇವಾಗ ನಾನು ಸಪ್ರೇಟಾಗಿ 2 ಅಂಕದ ಪ್ರಶ್ನೆ ಮೇಲೆ ವಿಡಿಯೋ ಮಾಡಿದ್ದೇನೆ ಮತ್ತು 3 ಅಂಕದ ಪ್ರಶ್ನೆ ಸಂದರ್ಭ ಪ್ರಶ್ನೆ ಮೇಲೆ ಸಪ್ರೇಟಾಗಿ ವಿಡಿಯೋ ಹಾಕಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ನೋಡಿರ್ಬೋದು. ಸಪ್ರೇಟ್ ಯಾಕೆ ಹಾಕ್ತಾ ಇದ್ದೇನೆ ಅಂದರೆ ಇವಾಗ 80/80 ವಿಡಿಯೋ 1 ಅವರ್ ವಿಡಿಯೋ ಆಗಿರುತ್ತೆ. ಅದು 1 ಅವರ್ ವಿಡಿಯೋ ಯಾರು ಕೂಡ ನೋಡೋಕ್ಕೆ ಸಾಧ್ಯವಾಗುವುದಿಲ್ಲ, ಯಾಕಂದರೆ ವಾರ್ಷಿಕ ಪರೀಕ್ಷೆ ಸಮೀಪ ಬರ್ತಾ ಇದೆ. ಇವಾಗ ಯಾರಿಗೆಲ್ಲ ಟೈಮ್ ಇರೋದಿಲ್ಲ ನೋಡಿ ಅವರಿಗೆ ಇದು ಸಪ್ರೇಟ್ ವಿಡಿಯೋ ಬಹಳ ಯೂಸ್ ಆಗಿಬಿಡುತ್ತೆ. ಆಯಿತಾ, ಅದರೊಳಗೆ ಹೇಳಿರುವಂಥ ಪ್ರಶ್ನೆಗಳು ಇದರೊಳಗೆ ಹೇಳಿರುವಂಥ ಪ್ರಶ್ನೆಗಳು ಎಲ್ಲ ಸೇಮ್ ಆಗಿರುತ್ತೆ. 2 ಅಂಕದ ಪ್ರಶ್ನೆ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಸೊ ವಿಡಿಯೋಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ, ಎಲ್ಲ ವಿಡಿಯೋಗಳು ಸಿಗುತ್ತೆ ನಿಮಗೆ. ವಿಡಿಯೋಸ್ನಲ್ಲಿ ಇವಾಗ ಜಸ್ಟ್ ಅಪ್ಲೋಡ್ ಮಾಡಿದ್ದೇನೆ, ನಿನ್ನೆ ಅಪ್ಲೋಡ್ ಮಾಡಿದ್ದೇನೆ. ಆಯಿತಾ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, ಇದು 5-6 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳಾಗಿರುತ್ತೆ. ನಾನು 80/80 ವಿಡಿಯೋನಲ್ಲಿ ನಾನು ನಿಮಗೆ ಆಲ್ರೆಡಿ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೇನೆ. ಪತ್ರಲೇಖನ, ಪ್ರಬಂಧ, ಆಯಿತಾ, ಮತ್ತು ಎಲ್ಲ ಗ್ರಾಮರ್ನಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೇನೆ. ಈಸಿ ಟ್ರಿಕ್ಸ್ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡಿದಾರೆ ಅಂತ ಅನ್ಕೊಂಡಿದ್ದೀನಿ. ಆಯಿತಾ, ಸೊ ಇವಾಗ ಈ ಒಂದು ನಿಮಗೆ PDF ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಈ ಒಂದು PDFನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ಮತ್ತು 5-6 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು ಮತ್ತು ಗ್ರಾಮರ್ ಕೂಡ ಇರುತ್ತೆ. ಈ ಒಂದು PDF ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು PDF ಡೌನ್ಲೋಡ್ ಮಾಡ್ಕೋಬಹುದು. 4 ಅಂಕದ ಪ್ರಶ್ನೆಗಳು ನೋಡೋಣ, ಅಧ್ಯಾಯವಾದ ನಮಗೆ ಯಾವುದು ಇಂಪಾರ್ಟೆಂಟ್ ಅಂತ. ಬನ್ನಿ ಇವಾಗ 4 ಅಂಕದ ಪ್ರಶ್ನೆಗಳು ನೋಡೋಣ. ಸೊ ಕದಡಿದ ಸಲಿಲಂ ತಿಳಿವಂದದೆ 1ನೇ ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾವನು ಬಹುರೂಪಿಣಿಯ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಅಂತ. ಮತ್ತು ಇನ್ನೊಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ವೆರಿ ಇಂಪಾರ್ಟೆಂಟ್. ಇದು ಪ್ರಶ್ನೆಗೆ ಇಷ್ಟು ಆನ್ಸರ್ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಇಷ್ಟೇ ಆನ್ಸರ್ ಮಾಡಿರಿ ಸಾಕು. ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಅಂತ. ಆಯಿತಾ, ನಿಮ್ಮ ಮಾತುಗಳಲ್ಲಿ ಇದು ಪ್ರಶ್ನೆ ಸುಮ್ಮನೆ ಕ್ಯಾಶುವಲ್ ಆಗಿ. ಆಯಿತಾ, ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? 4 ಅಂಕದ ಪ್ರಶ್ನೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ ವಚನಗಳು ಅಧ್ಯಾಯದಲ್ಲಿ ನೋಡೋಣ. ವಚನಗಳು ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಾಂದರೆ ಒಂದು ನಿಮಗೆ ಹಾಟ್ ಕ್ವಶನ್ ಕೇಳ್ತಾರೆ. ಹಾಟ್ ಕ್ವಶನ್ ಅಂದರೆ ಏನು? ಕ್ವಶನ್ ನಂಬರ್ 40ರಲ್ಲಿ ಒಂದು ಡೈರೆಕ್ಟಾಗಿ ಹಾಟ್ ಕ್ವಶನ್ ಕೇಳ್ತಾರೆ. ಆಯಿತಾ, ಇಲ್ಲಿ ಸಿಂಪಲ್ ಆಗಿ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಇದರೊಳಗೆ ರಕ್ಷಿಸಬೇಕಾದರೆ ಪಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ? ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ ಅದು. ಆಯಿತಾ, ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದರೊಳಗೆ ಯಾವುದು ಪ್ರಶ್ನೆ ಅಂದರೆ ಮನುಷ್ಯರ ನಡುವೆ ಅಂತಃಕರಣಗಳ ಸ್ಪಂದಿಸಬೇಕಾದ ವಿಚಾರಣೆಯನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ? ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಇದು ಕೂಡ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇದಕ್ಕೆ ಆನ್ಸರ್ ಇಲ್ಲಿದೆ. ಸೊ ನಿಮಗೆ PDF ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡುತ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಮೇಲೆ ಹಾಟ್ ಕ್ವಶನ್ಸ್ಗಳು ನೋಡೋಣ. ಇವಾಗ ಮೊದಲಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡೋಣ. ಹಾಟ್ ಕ್ವಶನ್ ಕೂಡ ಒಂದು ನಿಮಗೆ ಕೇಳಲಾಗೋದು ಕ್ವಶನ್ ನಂಬರ್ 40ರಲ್ಲಿ. ಕ್ವಶನ್ ನಂಬರ್ 40ರಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ಕೇಳಲಾಗೋದು. ಕೊನೆಯಲ್ಲಿ ಹೇಳ್ತೀನಿ, ವೇಟ್ ಮಾಡಿ. ಇವಾಗ ಇಲ್ಲಿ ನೋಡಿ, ಮೊದಲಿಗೆ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರೋಳ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಹಾಟ್ ಕ್ವಶನ್ ಕೂಡ ಕೇಳಬಹುದು ಡೈರೆಕ್ಟಾಗಿ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಆಯಿತಾ, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಇಲ್ಲಿದೆ. ಆಯಿತಾ, ನಿಮ್ಮ ಹತ್ರ ಗೈಡ್ನಲ್ಲಿ ನೋಟ್ಸ್ನಲ್ಲಿ ಆನ್ಸರ್ ಇದ್ದರೆ ನೋಡ್ಕೊಳ್ಳಿ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇನ್ನೊಂದೇನು, ಈ ವಚನಗಳು ಅಧ್ಯಾಯ ಮೇಲೆ ನಿಮಗೆ ವಚನಗಳು ಅಧ್ಯಾಯ ಮೇಲೆ ಮತ್ತು ಅದೇ ರೀತಿ
ಇನ್ನು ಹುಟ್ಟಿದೇ ಇರಲಿ ನಾರೆಣ್ಣರೋಳು ಈ ಒಂದು ಅಧ್ಯಾಯ ಮೇಲೆ ನಿಮಗೆ ನೋಡಿ ವಚನಗಳು ಅಧ್ಯಾಯ ಮೇಲೆ ನಿಮಗೆ ಒಂದು ಹಾಟ್ ಕ್ವಶನ್ ಕೊಡ್ತೀನಿ. ಇನ್ನು ಹುಟ್ಟಿದೇ ಇರಲಿ ನಾರೆಣ್ಣರೋಳು ಈ ಒಂದು ಅಧ್ಯಾಯ ಮೇಲೆ ನಿಮಗೆ ನಾನು ಒಂದು ಹಾಟ್ ಕ್ವಶನ್ ಕೊಡ್ತೀನಿ ಆಯ್ತಾ. ಆ ಹಾಟ್ ಕ್ವಶನ್ ಕೇಳ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಈ ಸಾಮಾನ್ಯ 4 ಅಂಕದ ಪ್ರಶ್ನೆಗಳು ಕೇಳ್ಬೋದು ಡೈರೆಕ್ಟ್ ಆಗಿ ಆಯ್ತಾ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೋಬೇಕಾಗುತ್ತೆ ಮತ್ತು ಹಾಟ್ ಕ್ವಶನ್ ಕೂಡ ನಾನು ನಿಮಗೆ ಇಲ್ಲಿ ಕೊಡ್ತೀನಿ. ಕ್ವಶನ್ ನಂಬರ್ 4ರಲ್ಲಿ ಪದ್ಯ ಭಾಗ ಕೂಡ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಆಪ್ಷನ್ ಅ ಇ ಅಂತ ಕೊಟ್ಟಿರ್ತಾರೆ ಆಯ್ತಾ. ಇದೇ ರೀತಿ ಇವಾಗ ಮುಂಬೈ ಜಾತಕ ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ಕೇಳಲಾಗುವುದು ಅಂತ ಹೇಳಿದ್ದಾರೆ. ಬಟ್ ಈ ಒಂದು ಪ್ರಶ್ನೆಯಲ್ಲಿ ಒಂದು ಸಾಮಾನ್ಯ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ, ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಹೇಗೆ ಚಿತ್ರಿತಗೊಂಡಿದೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಸೊ ಇವಾಗ ಮುಟ್ಟಿಸಿಕೊಂಡವನ ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಯಾವುದಂದರೆ, ಕಣ್ಣು ನೋವು ಶುರುವಾದಾಗ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯಲ್ಲಿ ಇದ್ದು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಅದು. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು, ಅದಕ್ಕೆ ಕಾರಣವೇನು, ವೆರಿ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಇವಾಗ ನೆಕ್ಸ್ಟ್ ಚಾಪ್ಟರ್, ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ, ವೆರಿ ಇಂಪಾರ್ಟೆಂಟ್ ನಿಮಗೆ ಇದು 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಈ ಒಂದು ಪ್ರಶ್ನೆ, ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ. ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ಆಯಿತಾ. ಅದೇ ರೀತಿ ಇವಾಗ ಬೆಳ್ಳಿ ಲೋಟ ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ನೋಡಿ. ಚಿನ್ನಮ್ಮ ಮತ್ತು ಆಯ್ಕೆಯ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಧನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ವಹಿಸಿದ್ದೇಕೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ನಿದ್ರೆ ಮಂಪಿರಿನಲ್ಲಿದ್ದ ಡ್ರೈವರ್ ಪರಮಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಕೃಷ್ಣಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ವಿವರಿಸಿ, ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನೋಡ್ಕೊಳ್ಳಿ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ್ ವಿವರಿಸಿದ್ದು ಹೇಗೆ, 4 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ, 4 ಅಂಕದ ಪ್ರಶ್ನೆಯಲ್ಲಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಆನೆಯೇ ಕಾರಣವೇ ವಿವರಿಸಿ, ವೆರಿ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು. ಸೊ ಹೀಗೆ ನಿಮಗೆ ಲಾಂಗ್ ಕ್ವಶನಲ್ಲಿ ಇಂಪಾರ್ಟೆಂಟ್ ಆಗಿತ್ತು. ಇವಾಗ ಕ್ವಶನ್ ನಂಬರ್ 4ರಲ್ಲಿ ಹಾಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಇವಾಗ ಹಾಟ್ ಕ್ವಶನ್ ನೋಡಿ, ನೂತನ ಪ್ರಶ್ನೆಗಳು ಅಂದರೆ ಇವಾಗ ಕ್ವಶನ್ ನಂಬರ್ 4ರಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ಕೇಳಿಬಿಡ್ಬೋದು ಡೈರೆಕ್ಟ್ ಆಗಿ ಆಯಿತಾ. ಯಾವ ಅಧ್ಯಾಯ ಮೇಲೆ, ಇನ್ನೂ ಹುಟ್ಟಿದೇ ಇರಲಿ ನಾರೆನ್ನೋರೋಳ್ ಅಧ್ಯಾಯ, ಇಲ್ಲಾಂದರೆ ಪಗೆಯಂ ಬಾಲಕ ನಂಬರೇ, ಇಲ್ಲಾಂದರೆ ವಚನಗಳು. ನಾವು ಈ 3 ಅಧ್ಯಾಯ ಮೇಲೆ ನಿಮಗೆ ಹಾಟ್ ಕ್ವಶನ್ ಕೊಡ್ತಾ ಇದ್ದೇವೆ. ಈ ಕದಡಿದ ಸಲ್ಲಂ ತಿಳಿವಂದದೇ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆ ಹಾಟ್ ಕ್ವಶನ್ ಕೇಳಂಗಿಲ್ಲ ಆಯಿತಾ. ಸೊ ಡೋಂಟ್ ವರಿ. ಸೊ ಇವಾಗ ನೋಡೋಣ ನಾವು ಹಾಟ್ ಕ್ವಶನ್ ಇದರೊಳಗೆ ಯಾವುದೊಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದಂದರೆ, ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಲಘು ಗುರು ಒಪ್ಪನೆ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ. ಇದು ನಿಮಗೆ ಕ್ವಶನ್ ನಂಬರ್ 40ರಲ್ಲಿ ಹಾಟ್ ಕ್ವಶನ್ ಕೇಳ್ಬೋದು. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ. ಗುರು ಹೇಗೆ ವರ್ತಿಸಬಾರದು, ಲಘುವಾಗಿ ವರ್ತಿಸಬಾರದು. ಶ್ರೀ ಗುರು ಲಘು ವರ್ತನೆಯಲ್ಲಿ ವರ್ತಿಸಿದರೆ ಏನಾಗಬಹುದು, ಹೀಗೆ ಗುರುವಿನ ಲಕ್ಷಣಗಳೇನು, ಈ ರೀತಿ ಆಪ್ಷನ್ ಅ ಈ ಆಪ್ಷನ್ಗಳು ಕೊಟ್ಟಿರ್ತಾರೆ. ಈ ಆಪ್ಷನ್ಸ್ಗಳು ಹಾಕಿ ನೀವು ಆನ್ಸರ್ ಬರಿಬೇಕಾಗುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಪದ್ಯ ಭಾಗ ಕೊಟ್ಟಿರ್ತಾರೆ, ಪದ್ಯ ಭಾಗ ಅರ್ಥ ಮಾಡ್ಕೋಬೇಕು ಆಯಿತಾ. ಸೊ ಅದಕ್ಕೆ ಈ ಆಪ್ಷನ್ ಕೊಟ್ಟಿರ್ತಾರೆ, ಆ ಆಪ್ಷನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಆಪ್ಷನ್ಸ್ಗಳು ಹಾಕಿ ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಆಯಿತಾ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಇವಾಗ ಇನ್ನೊಂದು ಪ್ರಶ್ನೆ ನೋಡಿ ಇದರೊಳಗೆ, ಪುರುಷದ ಗೃಹದೊಳಗಿದ್ದು ಅಂತ ಪ್ರಶ್ನೆ ಇದೆಯಲ್ಲ, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯಿತಾ. 1ನೇ ಪ್ರಶ್ನೆ ಆಗಿರುತ್ತೆ ಇದು ವಚನಗಳಲ್ಲಿ. ರಮಣ ಕೇಳಿದವರು ತನ್ನನ್ನು ಅಂತ ಪ್ರಶ್ನೆ ಇದೆಯಲ್ಲ, ಇದು ಪದ್ಯ ಭಾಗದಲ್ಲಿ ನಿಮಗೆ ಕೇಳ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ ಈ ಆಪ್ಷನ್ ಇರುತ್ತೆ, ಆ ಆಪ್ಷನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಇದರೊಳಗೆ ಇನ್ನೊಂದು ಪ್ರಶ್ನೆ ನಿಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವುದಂದರೆ, ಈ ಮೊದಲನೆಯ ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಆ ಆಪ್ಷನ್ಸ್ಗಳು ಹಾಕಿ ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಆಯಿತಾ. ಸೊ ಇಲ್ಲಿ ನಿಮಗೆ ಈ ರೀತಿಯಲ್ಲಿ ಕ್ವಶನ್ ನಂಬರ್ 40ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯಿತಾ.
ಸೊ ಇಲ್ಲಿ ಕೌರವ ಪ್ರಶ್ನೆ ಇದೆ. ಸೊ ಅದೇ ರೀತಿ ಇವಾಗ ಪಗೆಯ ಬಾಲಕ ನಂಬರೇ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಮೊದಲನೆಯ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವಂ ಬಲ್ಲವರಿಂದ ಕಲ್ತ್ ಅಂತ ಪ್ರಶ್ನೆ ಇದೆಯಲ್ಲ, ಕಲ್ತು ಕೆಲವರಂ ಶಾಸ್ತ್ರಿಗಳಂ ಕೇಳುತ್ತಂ ಕೆಲವಂ ಅಂತ ಪ್ರಶ್ನೆ ಇದೆಯಲ್ಲ, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಆಪ್ಷನ್ ಈ ಕೊಟ್ಟಿರ್ತಾರೆ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಯಾವುದಂದರೆ ಇದಲ್ಲ, ಇಲ್ಲಿದೆ ನೋಡಿ, ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, 4ನೇ ಪ್ರಶ್ನೆ. ಇದಕ್ಕೆ ಆಪ್ಷನ್ ಈ ಕೊಟ್ಟಿರ್ತಾರೆ. ಸೊ ಈ ರೀತಿಯಲ್ಲಿ ನಿಮಗೆ ಕ್ವಶನ್ ನಂಬರ್ 40ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ನಿಮಗೆ ಹಾಟ್ ಕ್ವಶನ್ಗಳು ಕೊಟ್ಟಿದ್ದೇನೆ. ಸೊ ಈ ಕ್ವಶನ್ಸ್ಗಳು ಅಬ್ಸರ್ವ್ ಮಾಡಿ. ಮುಂಬೈ ಜಾತಕ ಅಧ್ಯಾಯ ಮೇಲೆ ನಿಮಗೆ ಹಾಟ್ ಕ್ವಶನ್ ಕೇಳಂಗಿಲ್ಲ, 4 ಅಂಕದ ಒಂದು ನಾರ್ಮಲ್ ಕ್ವಶನ್ ಕೇಳ್ತಾರೆ. ವಚನಗಳು ಇನ್ನೂ ಹುಟ್ಟಿದೇ ಇರಲಿ ನಾರೆನ್ನೋರೊಳ್ ಪಗೆಯ ಬಾಲಕ ನಂಬರೇ, ಈ 3 ಅಧ್ಯಾಯ ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಹಾಟ್ ಕ್ವಶನಲ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.